ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನೀವಿನ್ನ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಇವತ್ತು ನಿಮಗೆ ಒಂದು ಹೆಲ್ದಿ ಡಯಟ್ ಫುಡ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ಬನ್ನಿ. ಸೊ ಕಲರ್ಫುಲ್ ಆಗಿದೆ, ನಾನು ಬೇಗ ತಿನ್ನಬೇಕು. ಸೊ ನಿಮಗೂ ಬೇಗ ತೋರಿಸಿ ನಾನು ಬೇಗ ತಿಂತೀನಿ. ನಾನು ಸ್ಪ್ರೌಟ್ಸ್ನ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ 2 ಥರ ಸ್ಪ್ರೌಟ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು 4 to 5 ಡೇಸ್ ಆಗೋಷ್ಟು ಇದೆ. ಈ ಥರ ಮಾಡಿಟ್ಕೊಂಡ್ರೆ ನಮಗೂ ಈಸಿ ಆಗುತ್ತೆ. ಸೊ ನಾವು ಬ್ಯುಸಿ ಶೆಡ್ಯೂಲ್ ಇದ್ದವಾಗ ಅಥವಾ ಏನೋ ಕೆಲಸ ಮಾಡ್ತಿರ್ತೀವಿ ಅಂದವಾಗ ಇಷ್ಟೆಲ್ಲ ಪೇಷನ್ಸ್ ಇರಲ್ಲ ನಮಗೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆಲ್ಲ. ಸೊ ಅದಕ್ಕೆ ನಾನು ಈ ಕಾಳುಗಳನ್ನೆಲ್ಲ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ. ಸೊ ಆಮೇಲೆ ಪೊಮೊಗ್ರೆನೇಟ್ನು ಅಷ್ಟೇ ನಾನು ಬಿಡಿಸಿಟ್ಕೊಂಡಿದ್ದೀನಿ. ನಿಮಗೆ ಗೊತ್ತು ಇದನ್ನೆಲ್ಲ ಬಿಡ್ಸೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಸೊ ಫ್ರೀ ಇದ್ದವಾಗ ಈ ಥರ ಬಿಡಿಸಿಟ್ಕೊಂಡ್ರೆ 4 to 5 ಡೇಸ್ ನಾವೇನು ಮಾಡ್ಕೋತೀವಿ ನಮಗೆ ಈಸಿಯಾಗಿ ಹೆಲ್ತಿಯಾಗಿ ಆರಾಮಾಗಿ ತಿನ್ಕೊಬೋದು. ಸೊ ನಮಗೂ ಹೆವಿ ಅಂತ ಅನಿಸಲ್ಲ, ಅಥವಾ ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೇ ಇದ್ದೀವಿ ಅಂತಲೂ ಅನಿಸಲ್ಲ. ಸೊ ಒಂದು 2 ನಿಮಿಷ ತೊಗೊಳುತ್ತೆ. ಒಂದು ಬೌಲ್ಗೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ಕೊಂಬಿಟ್ರೆ ಮುಗಿಯುತ್ತೆ. ಫಸ್ಟ್ ನಾನು ಬೌಲ್ಗೆ ಇದೇನು ಸ್ಪ್ರೌಟ್ಸ್ ಇದೆ ಅಲ್ವಾ, ಗ್ರೀನ್ ಗ್ರಾಮು, ಇದನ್ನ ಹಾಕೋತಾ ಇದ್ದೀನಿ. ಸೊ ಇದು ಎಷ್ಟು ಯೂಸ್ಫುಲ್ ಇದೆ ಅಂತ ಅಂದರೆ ಇದರಲ್ಲಿ ಒಳ್ಳೆ ಪೊಟ್ಯಾಷಿಯಮ್ ಇದೆ, ಆಮೇಲೆ ವಿಟಮಿನ್ ಸಿ ಮತ್ತು ಕೆ ಸಿಗುತ್ತೆ ನಿಮಗೆ ಇದರಲ್ಲಿ. ಮತ್ತು ಡೈಜೆಷನ್ಗೂ ಅಷ್ಟೇ ತುಂಬ ಒಳ್ಳೆಯದು. ಯಾರಿಗೂ ಶುಗರ್ ಇತ್ತು ಅಂತ ಅಂದರೆ ಶುಗರ್ ಕೂಡ ಕಂಟ್ರೋಲ್ ಮಾಡುತ್ತೆ ಇದು. ಮತ್ತು ಇಮ್ಯುನಿಟಿ ಇರುತ್ತೆ ಇದರಲ್ಲಿ ಜಾಸ್ತಿ. ಸೊ ತುಂಬ ಒಳ್ಳೆಯದಿದು ಹೆಲ್ತ್ಗೆ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ಮೆಂತ್ಯ ಕಾಳು. ಸೊ ಇದನ್ನು ನಾನು ನೆನೆಸ್ಬಿಟ್ಟು ಈ ಥರ ಮೊಳಕೆ ಬರ್ಸ್ಕೊಂಡಿದ್ದೀನಿ. ಇದು ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ. ಸೊ ಲೈಟಾಗಿ ತಿಂದರೆ ತುಂಬ ಒಳ್ಳೆಯದು. ಸೊ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇರುತ್ತೆ, ಮತ್ತು ಫೈಬರ್ ಮತ್ತು ಐರನ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದು ಡೈಜೆಷನ್ಗೂ ಒಳ್ಳೆಯದು, ಮತ್ತು ಬ್ಲಡ್ ಶುಗರ್ ಕೂಡ ಕಮ್ಮಿ ಮಾಡುತ್ತೆ. ಆಮೇಲೆ ಹೇರ್ ಮತ್ತು ಸ್ಕಿನ್ಗಂತೂ ಮೆಂತ್ಯ ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಇದನ್ನು ಒಂದು ಸ್ವಲ್ಪ ಹಾಕೋತೀನಿ ಅಷ್ಟೇ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ಸ್ವೀಟ್ ಕಾರ್ನು. ಸೊ ಸ್ವೀಟ್ ಕಾರ್ನು ಅಷ್ಟೇ ಫೈಬರ್ ಚೆನ್ನಾಗಿರುತ್ತೆ ಸ್ವೀಟ್ ಕಾರ್ನಲ್ಲಿ. ಸೊ ಇದು ಐ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಮತ್ತು ಬೋನ್ಸ್ಗೂ ಅಷ್ಟೇ ಸ್ವೀಟ್ ಕಾರ್ನು ತುಂಬ ಒಳ್ಳೆಯದು, ಅಂದರೆ ತುಂಬ ಸ್ಟ್ರೆಂತ್ ಕೊಡುತ್ತೆ. ಆಮೇಲೆ ಇದು ಗ್ಲುಟನ್ ಫ್ರೀ ಮತ್ತು ಲೋ ಫ್ಯಾಟ್ ಇರುತ್ತೆ ಇದರಲ್ಲಿ. ಸೊ ಇವಾಗ ಇದನ್ನು ಅಷ್ಟೇ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕೋತೀನಿ. ಜಾಸ್ತಿ ತುಂಬ ಅಂದರೆ ಜಾಸ್ತಿ ಆಗಿಬಿಡುತ್ತೆ, ಎಲ್ಲನೂ ಜಾಸ್ತಿ ಜಾಸ್ತಿ ಹಾಕೋತಾ ಹೋದರೆ. ಸೊ ಎಲ್ಲನೂ ಒಂದೊಂದು ಸ್ಪೂನು ಹಾಫ್ ಸ್ಪೂನ್ ಹಾಕೋತಾ ಹೋದರೆ ಮೇಂಟೈನ್ ಆಗುತ್ತೆ. ಹಾಗೆ ನೆಕ್ಸ್ಟು ಪೊಮೊಗ್ರೆನೇಟು. ಇದು ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡುತ್ತೆ, ಅಂದರೆ ನಮ್ಮ ಹಾರ್ಟ್ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಇದರಲ್ಲಿ ವಿಟಮಿನ್ ಸಿ ಮತ್ತು ಕೆ ಇರುತ್ತೆ. ಸೊ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ. ಸೊ ಡೈಲಿ ನಾವು ತಿನ್ನೋ ಫುಡ್ಡಲ್ಲಿ ಈ ಥರ ಹೆಲ್ದಿಯಾಗಿ ತಿಂತಾ ಇದ್ದರೆ ನಮ್ಮ ಹೆಲ್ತೂ ಚೆನ್ನಾಗಿರುತ್ತೆ. ಸೊ ಏನು ಇಶ್ಯೂಸ್ ಇರಲ್ಲ. ಸೊ ನಾವು ಹೆಲ್ದಿಯಾಗಿರ್ಬೋದು. ಬಟ್ ಡೈಲಿ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಆದರೂ ನಾವು ಕನ್ಸ್ಯೂಮ್ ಮಾಡಬೇಕು. ಸೊ ನಾನಿವಾಗ ನೆಕ್ಸ್ಟು ತುರಿದಿರೋ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಕ್ಯಾರೆಟ್ ಬಂದ್ಬಿಟ್ಟು ನಮ್ಮ ಬ್ಲಡ್ ಶುಗರ್ ಏನಿರುತ್ತೆ ಕಂಟ್ರೋಲಲ್ಲಿ ಇಡುತ್ತೆ ಅದು. ಸೊ ಕಂಟ್ರೋಲಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಕೆ ಇರೋದ್ರಿಂದ ಸೊ ನಮ್ಮ ಬೋನ್ ಹೆಲ್ತ್ಗೂ ಇದು ತುಂಬಾ ಒಳ್ಳೆಯದು ಕ್ಯಾರೆಟು. ಸೊ ನ್ಯಾಚುರಲ್ ಕ್ಯಾಲ್ಶಿಯಂ ಕೊಡುತ್ತೆ ಇದು. ನೆಕ್ಸ್ಟ್ ನಾನು ಚಿಕ್ಕದಾಗಿ ಕಟ್ ಮಾಡಿರೋ ಸೌತೆಕಾಯಿ ಹಾಕೋತಾ ಇದ್ದೀನಿ. ಸೌತೆಕಾಯಿ ಅಂತ ಅಂದ್ರೆ ನಿಮಗೆ ಗೊತ್ತು. ಸೊ ಇದು ಎಷ್ಟು ಹೈಡ್ರೇಟ್ ಆಗಿ ಇಡುತ್ತೆ ಬಾಡಿನ ಅಂತ ಹೇಳಿ. ಸೊ ಇದು ಹೈಡ್ರೇಷನ್ಗೆ ಮತ್ತು ಸ್ಕಿನ್ಗೆ ಮತ್ತು ಬ್ಲಡ್ ಶುಗರ್ಗೆ ಮತ್ತು ನಮ್ಮದು ವೆಯ್ಟ್ ಲಾಸ್ಗೆ ಸೊ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆಲ್ಲ. ಆ್ಯಂಡ್ ನಾನು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ಇದನ್ನ. ನೆಕ್ಸ್ಟು ಸ್ವಲ್ಪ ಲೆಮನ್ ಜ್ಯೂಸು. ಸೊ ಇದು ಒಂಥರ ಸಲಾಡ್ ಥರ ಆಗುತ್ತೆ. ಸೊ ಇದಕ್ಕೆ ಹಾಕ್ಬಿಟ್ಟು ನಾನು ಇವಾಗ ಮಿಕ್ಸ್ ಮಾಡ್ಕೊತೀನಿ. ಸೊ ಇವಾಗ ಇದನ್ನೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಬೇಕು ಅಂತ ಅಂದರೆ ಮೊಸರು ಕೂಡ ಆ್ಯಡ್ ಮಾಡ್ಕೊಬೋದು, ಬಟ್ ನಾನು ಇದಕ್ಕೆ ಮೊಸರು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ನೆಕ್ಸ್ಟ್ ಯಾವಾಗಾದರೂ ಇನ್ನೊಂದು ಥರದ್ದು ಮಾಡಿ ತೋರಿಸ್ತೀನಿ ಸಲಾಡು. ಸೊ ಮೊಸರು ಹಾಕ್ಕೊಂಡು ಹೇಗೆ ಮಾಡ್ಕೋಬೇಕು ಅಂತ. ಇದಕ್ಕೆ ನಾನು ಹಿಂಗೆ ತಿಂತೀನಿ. ಸೊ ಇದು ಹಿಂಗೇನೆ ಚೆನ್ನಾಗಿರುತ್ತೆ ಮೊಸರು ಹಾಕೋದಕ್ಕಿಂತ. ನೋಡಿ, ಇದು ನೋಡೋಕ್ಕೂ ಎಷ್ಟು ಕಲರ್ಫುಲ್ ಆಗಿದೆ. ಗ್ರೀನು, ರೆಡ್ ಕಲರು, ಆರೆಂಜು, ನೋಡ್ತಾ ಇದ್ರೇನೆ ತಿನ್ಬೇಕು ಅಂತ ಅನ್ಸುತ್ತೆ. ಸ್ಕಿಪ್ ಮಾಡಕ್ ಮನ್ಸೇ ಬರಲ್ಲ. ಇದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ಸ್ವಲ್ಪ ಸಾಲ್ಟು ಲೆಮನ್ ಎಲ್ಲ ಹಾಕಿರೋದ್ರಿಂದ
ಹುಳಿಯಾಗೂ ಇದೆ, ಮತ್ತೆ ಈ ಸ್ವೀಟ್ ಕಾರ್ನು ಮತ್ತೆ ಪೊಮೊಗ್ರೆನೇಟ್ ಮಧ್ಯದಲ್ಲಿ ಸಿಗುತ್ತಲ್ವಾ, ಸೊ ಇದ್ರದ್ದು ಸ್ವೀಟ್ನೆಸ್ ಇರುತ್ತಲ್ಲ, ಸೊ ಏನು ಆಡ್ ಅಂತ ಅನ್ಸಲ್ಲ. ಸೊ ಈಸಿಯಾಗಿನೇ ತಿನ್ಕೊಬಹುದು. ಹೆಂಗಿರುತ್ತೋ ಏನೋ, ತಿನ್ನಕ್ಕಾಗುತ್ತೋ ಏನೋ ಅದೆಲ್ಲ ಅನ್ಸೋದಿಲ್ಲ. ಮತ್ತೆ ಇದು ಮೆಂತ್ಯ ಹಾಕಿರೋದ್ರಿಂದ ನಿಮಗೆ ಅನ್ಸ್ಬೋದು ಕಹಿ ಆಗುತ್ತೆ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಎಲ್ಲೂ ನನಗೆ ಮೆಂತ್ಯ ಸಿಕ್ಕಿದ್ರು ನನಗೆ ಆ ಟೇಸ್ಟ್ ಗೊತ್ತಾಗಲ್ಲ ಅಂಡ್ ಕಾಣಿಸೋದು ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಹಾಕೊಳ್ಳಿ, ಬಟ್ ಈಸಿಯಾಗಿ ತಿನ್ಕೊಬೋದು ಆರಾಮಾಗಿ. ಸೊ ಇದ್ರ ಜೊತೆಗೆ ನಾನು ಒಂದು ಲೆಮನ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಸಿಂಪಲ್, ಇದ್ರಲ್ಲಿ ಜಾಸ್ತಿ ಏನಿಲ್ಲ. ಲೆಮನ್ನು, ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊತೀನಿ, ವಾಟರು, ಮತ್ತೆ ಇದಕ್ಕೆ ಚಿಯಾ ಸೀಡ್ ಆ್ಯಡ್ ಮಾಡ್ಕೊತೀನಿ. ಸೊ ಚಿಯಾ ಸೀಡು ಅಷ್ಟೇ, ಇವಾಗ ಸಮ್ಮರ್ ಬರ್ತಿದೆ ಅಂದರೆ ನಿಮಗೆ ಗೊತ್ತು ಚಿಯಾ ಸೀಡ್ ಬಾಡಿಗೆ ಎಷ್ಟು ಹೆಲ್ದಿ ಆಗಿರುತ್ತೆ ಅಂತ. ಮತ್ತೆ ನಮ್ಮ ಸ್ಕಿನ್ಗೆ, ಹೇರ್ಗೆ ಎಲ್ಲದಕ್ಕೂ ತುಂಬ ಬೆನಿಫಿಟ್ ಇದೆ ಚಿಯಾ ಸೀಡಿಂದ. ಮತ್ತೆ ಅದರಲ್ಲಿ ಒಮೆಗಾ ಇರುತ್ತೆ. ಸೊ ನಮ್ಮ ಹೆಲ್ತ್ಗೆ ಸ್ವಲ್ಪ, ತುಂಬ ಇಲ್ಲ ಅಂತ ಅಂದರೂ ಒಂದು 2 days ಒಂದ್ಸರಿ ಆದರೂ ಈ ಜ್ಯೂಸ್ನ ಮಾಡ್ಕೊಂಡು ಕುಡೀರಿ. ಸೊ ನಿಮಗೆ ಶುಗರ್ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ನನಗೆ ಲೆಮನ್ ಜ್ಯೂಸ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಶುಗರ್ ಇದ್ರೇ ನನಗಿಷ್ಟ. ಸೊ ಬಟ್ ನಾನು ಜಾಸ್ತಿ ಆ್ಯಡ್ ಮಾಡ್ಕೋತಾ ಇಲ್ಲ, 1 ಸ್ಪೂನ್ ಅಷ್ಟು ನಾನು ಆ್ಯಡ್ ಮಾಡ್ಕೋತೀನಿ. ಯಾಕಂದರೆ ಫುಲ್ ಸಪ್ಪೆಯಾಗಿ ಕುಡಿಯೋದಕ್ಕೆ ನನಗೆ ಇಷ್ಟ ಆಗಲ್ಲ ಆ್ಯಂಡ್ ನನಗೆ ಅಷ್ಟು ಟೇಸ್ಟ್ ಅನಿಸಲ್ಲ. ಸೊ ಒಂದು ಸ್ವಲ್ಪ 1 ಸ್ಪೂನಾರು ಇದ್ದರೆ, ಸೊ ಹುಳಿ ಹುಳಿ ಇರುತ್ತಲ್ವ ಲೆಮನು, ಸೊ ಅಲ್ಲಿಗೆ ಮೇಂಟೈನ್ ಆಗುತ್ತೆ ಟೇಸ್ಟ್ ಅಂತ. ಸೊ ಇವಾಗ ಇದಕ್ಕೆ 1 ಸ್ಪೂನ್ ಚಿಯಾ ಸೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ 1 day ಬಿಫೋರೇ ಇದನ್ನ, ಅಂದರೆ ನಾಳೆ ಯೂಸ್ ಮಾಡ್ಕೋತೀರಾ ಅಂದರೆ ಇವತ್ತು ನೈಟೇನೆ ಇದನ್ನು ಸೋಕ್ ಮಾಡಿಡಿ, ಯಾಕಂದರೆ ಇದು ಚೆನ್ನಾಗಿ ನೀರಲ್ಲಿ ಸೋಕ್ ಆಗಬೇಕು. ಫೈನಲ್ ಇವಾಗ ನೀರು, ಸೊ 1-2 ಮಿಂಟ್ ಲೀವ್ಸ್ ಹಾಕ್ತಾ ಇದ್ದೀನಿ ಇದಕ್ಕೇನೆ. ಸೊ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಇದು ವೆಯ್ಟ್ ಲಾಸ್ಗೆ ತುಂಬಾನೇ ಒಳ್ಳೇದು ಈ ಲೆಮನ್ ಜ್ಯೂಸು, ಬಟ್ ಅದೇ ಶುಗರ್ನ ಆ್ಯಡ್ ಮಾಡ್ಕೊಬೇಡಿ ನೀವು ವೆಯ್ಟ್ ಲಾಸ್ ಮಾಡೋದಾದ್ರೆ. ಎಸ್, ಇಟ್ಸ್ ರೆಡಿ ಟು ಡ್ರಿಂಕ್. ತಿಂದು ಕುಡಿಯಿರಿ, ಇಲ್ಲ ಕುಡಿದು ತಿನ್ನಿ.